ನಮಸ್ಕಾರ, ಇದು 11 ಪ್ರೈಮ್. ನಾನು ರಂಜಿತ್ ಶಿರಿಯಾರ್. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಮೃತಪಟ್ಟಿದ್ದಾರೆ. ಸಂಜೆ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ನಿರೂಪಕಿ ಅಪರ್ಣ ಮೃತಪಟ್ಟಿದ್ದಾರೆ. ಬನಶಂಕರಿಯ ತಮ್ಮ ನಿವಾಸದಲ್ಲಿ ಅವರು ಇವತ್ತು ಮೃತಪಟ್ಟಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ನಿರೂಪಕಿ ಮತ್ತು ನಟಿ ಅಪರ್ಣ, ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಈಗ ಬಂದು ಅಪ್ಪಳಿಸಿದೆ. ಸಂಜೆ ಹೊತ್ತಿಗೆ ಬನಶಂಕರಿ ತಮ್ಮ ನಿವಾಸದಲ್ಲಿ ಅಪರ್ಣ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ದರು. ನಿರಂತರವಾಗಿ ಅವರಿಗೆ ಚಿಕಿತ್ಸೆಯೂ ಕೂಡ ನಡೀತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಟಿ ಮತ್ತು ನಿರೂಪಕಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ ಅವರಿಗೆ ಬಾಧಿಸ್ತಾ ಇತ್ತು. ಚಿಕಿತ್ಸೆಯನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದರು. ಆದರೆ ಚಿಕಿತ್ಸೆ ಈಗ ಅವರಿಗೆ ಫಲಕಾರಿಯಾಗದೆ ಅಥವಾ ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಅಪರ್ಣ ಅವರಿಗೆ ಸಾಧ್ಯ ಆಗದೆ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಮೃತಪಟ್ಟಿದ್ದಾರೆ. ಇವತ್ತು ಸಂಜೆ ಬನಶಂಕರಿ ಅವರ ಮನೆ ಬನಶಂಕರಿ ನಿವಾಸದಲ್ಲಿ ನಟಿ ಮತ್ತು ನಿರೂಪಕಿ ಅಪರ್ಣ ಮೃತಪಟ್ಟಿದ್ದಾರೆ. ಸಾಯುವಂಥ ಏಜೇನಾಗಿರಲಿಲ್ಲ. ಅಪರ್ಣ ಅವರಿಗೆ 51 ವರ್ಷ ಮಾತ್ರ ವಯಸ್ಸಾಗಿತ್ತು. ಕ್ಯಾನ್ಸರ್ ಅನ್ನೋ ಮಹಾಮಾರಿ ಅವರಿಗೆ ಒಕ್ಕರಿಸ್ಕೊಂಡಿತ್ತು. ಅದರ ವಿರುದ್ಧ ಅವರು ಹೋರಾಡ್ತಾ ಇದ್ದರು. ಆದರೆ ಫಲಕಾರಿಯಾಗಲಿಲ್ಲ. ಅವರ ಹೋರಾಟ ಅವರ ಕೈ ಹಿಡಿಲಿಲ್ಲ. ಮೃತಪಟ್ಟಿದ್ದಾರೆ. ಮಸಣದ ಹೂ ಚಿತ್ರದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಅಪರ್ಣ ನಂತರ ಇನ್ಸ್ಪೆಕ್ಟರ್ ವಿಕ್ರಮ ಸಿನಿಮಾದಲ್ಲೂ ಕೂಡ ನಟಿಸ್ತಾರೆ. ಚಂದನ ಬನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ನಿರೂಪಣೆಯನ್ನು ಮಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಒಂದು ಮೇರು ಪ್ರತಿಭೆಯಾಗಿ ಅವರು ಗುರುತಿಸಿಕೊಂಡಿದ್ದರು ಅಪರ್ಣ. ಇತ್ತೀಚೆಗೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಅಂತ ಹೇಳಿದರೆ ಅದು ಅಪರ್ಣ ಅವರ ಹೆಸರು ಕೇಳ್ತಿತ್ತು. ಸ್ಪಷ್ಟವಾದ ಕನ್ನಡ, ಒಂದು ಅಕ್ಷರವೂ ಕೂಡ ಅವರು ಇಂಗ್ಲೀಷನ್ನು ಬಳಸದೆ ಮಾತನಾಡುವಂಥ ಅವರ ಮಾತಿನ ಶೈಲಿಗೆ ಹಲವರು ಫಿದಾ ಆಗಿದ್ದರು. ಈಗ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅವರಿಗೆ ಸಾಯುವಂಥ ಏಜ್ ಆಗಿರಲಿಲ್ಲ. 51 ವರ್ಷ ವಯಸ್ಸಾಗಿತ್ತು ಅವರಿಗೆ. ಆದರೆ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ತುತ್ತಾಗಿದ್ದ ಅಪರ್ಣ ನಿರಂತರವಾಗಿ ಚಿಕಿತ್ಸೆಗೆ ಒಳಪಟ್ಟಿದ್ದರು. ನಿರಂತರವಾಗಿ ಅವರು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದರು. ಆದರೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಯಾವಾಗ ನಿಧನದ ವಾರ್ತೆ ತಮಗೆ ತಿಳಿಯಿತು? ಮತ್ತು ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿತ್ತು ಅವರಿಗೆ? ಮತ್ತು ಈಗ ಎಲ್ಲವೂ ಕೂಡ ಅವರ ಕುಟುಂಬದವರಿಗೆ ಮಾಹಿತಿ ತಲುಪ್ತಾ ಹೇಗೆ ಅಂತ? ರಂಜಿತ್, ಇವತ್ತು ಸಂಜೆ 7 ಗಂಟೆಯ ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿರೂಪಕಿ ಅಪರ್ಣ ನಿಧನರಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಇವರಿಗೆ ಕೆಲವು ದಿನಗಳಿಂದ ಕ್ಯಾನ್ಸರ್ ಇತ್ತು. ಇದು ಕೊನೆಯ ಹಂತದಲ್ಲಿ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕನ್ನಡ ಕಿರುತೆರೆ ಅಂದ್ರೆ ನಿರೂಪಣೆಯಲ್ಲಿ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ರು ಅಪರ್ಣ ಅವರು. ಈಗ ಸದ್ಯ ಅವರ ನಿವಾಸಕ್ಕೆ ಅವರ ಕುಟುಂಬಸ್ಥರಿಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಆಪ್ತ ಮೂಲಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಅವರ ಮೃತದೇಹವನ್ನ ಆಸ್ಪತ್ರೆ ಬನಶಂಕರಿ ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅಪರ್ಣ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಗಳಿಸಿದ್ದಾರೆ. 1984ರಲ್ಲಿ ತೆರೆಕಂಡಂತಹ ಪುಟ್ಟಣ್ಣ ಕಣಗಲ್ ಅವರ ಮಸಣದ ಹೂವು ಚಿತ್ರದ ನಟನೆಯ ಮೂಲಕ ಇವರು ಬೆಳಕಿಗೆ ಬಂದ್ರು. ಅದಾದ ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಮೊದಲಾದ ಚಿತ್ರದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು. 90ರ ದಶಕದಲ್ಲಿ ಚಂದನ ವಾಹಿನಿ ಅವಾಗ ಹೆಸರು ಮಾಡ್ತಾ ಇತ್ತಲ್ವಾ, ಆ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನ ನಿರೂಪಿಸಿ ಇವರ ಸ್ಪಷ್ಟವಾದ ಕನ್ನಡದಿಂದಾನೇ ಸೈ ಅಂತ ಅನ್ಸ್ಕೊಂಡಿದ್ರು. ನಂತರ ಭಾರತದ ವಿವಿಧ ಭಾರತಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಆಮೇಲೆ 1998ರಲ್ಲಿ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ 8 ಗಂಟೆಗಳ ಕಾಲ ಒಂದು ನಿರಂತರವಾಗಿ ನಿರೂಪಣೆ ಮಾಡಿ ದಾಖಲೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ಕಿರುತೆರೆಯಲ್ಲಿ ಮೂಡಿಬಂದಂತಹ ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲಿ ತಮ್ಮ ಅಭಿನಯದ ಮೂಲಕನೇ ಹೆಸರನ್ನ ಮಾಡಿದ್ರು ಅಪರ್ಣ. ಮೂಡಲ ಮನೆ, ಮುಕ್ತ ಹಾಗೆ ಮುಂತಾದ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ರು. ಇನ್ನು 2013ರಲ್ಲಿ ಕನ್ನಡದಲ್ಲಿ ಬಿಗ್ ಬಾಸ್ ಆಯ್ತಲ್ವಾ, ಅದರ ಮೊದಲ ಸೀಸನ್ ನಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಖ್ಯಾತಿಯನ್ನ ಕೂಡ ಪಡೆದ್ರು. ಅದಾದ ನಂತರ ಖಾಸಗಿ ವಾಹಿನಿಯ ಒಂದು ಕಾರ್ಯಕ್ರಮದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರವನ್ನ ಮಾಡಿ ಎಲ್ಲರ ಹಾಸ್ಯದ ಮೂಲಕ ಎಲ್ಲರ ಮನವನ್ನ ಕೂಡ ಗೆದ್ದಿದ್ರು. ಇನ್ನು ಬೆಂಗಳೂರಿನ ಮೆಟ್ರೋ ಜಾಲ ಏನಿದೆ ಅದರಲ್ಲಿ ಕನ್ನಡದ
ಧ್ವನಿಯನ್ನ ನೀಡುವ ಮೂಲಕ ಇವರ ಧ್ವನಿ ಈಗಲೂ ಕೂಡ ಕೇಳಿಸುತ್ತೆ. ಅದಾದ ನಂತರ ಇವರು ಕನ್ನಡಪ್ರಭ ಒಂದು ಪೇಪರ್ ನಲ್ಲಿ ಕೂಡ ಇವರ ತಂದೆಯವರು ಕಾರ್ಯವನ್ನ ನಿರ್ವಹಿಸಿದ್ರು ಎನ್ನುವಂತ ಮಾಹಿತಿ ಇದೆ. ಸದ್ಯ ಅಪರ್ಣ ಅವರನ್ನ ನಾಳೆ ಅಂತ್ಯಕ್ರಿಯೆ ಮಾಡುವಂತ ಸಾಧ್ಯತೆಗಳಿವೆ. ಹೀಗಾಗಿ ಅಂದ್ರೆ ಅವರ ಆತ್ಮೀಯರು ಹಾಗೆ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾರೆ ರಂಜಿತ್. ಧ್ರುವರಾಜ್ 51 ವರ್ಷ ವಯಸ್ಸಾಗಿತ್ತು, ಸಾಯುವಂಥ ಏಜ್ ಏನು ಆಗಿರಲಿಲ್ಲ. ಅವರು ಕ್ಯಾನ್ಸರ್ನಿಂದ ಹಾಸಿಗೆ ಹಿಡಿದು ಎಷ್ಟು ದಿನ ಆಗಿತ್ತು, ಮತ್ತು ಈಗ ಅವರ ಕುಟುಂಬದವರು ಏನು ಹೇಳ್ತಾರೆ, ಮತ್ತು ಅವರ ಫ್ಯಾಮಿಲಿ ಅಂದರೆ ಅವರ ಪತಿ ಅಥವಾ ಅವರ ಮಕ್ಕಳು ಅವರೇನಾದರೂ ಸಂಪರ್ಕಕ್ಕೆ ಸಿಕ್ಕಿದಾರಾ ಅಂತ ಧ್ರುವರಾಜ್? ರಂಜಿತ್, ಈಗ ಸದ್ಯ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ಅಂದ್ರೆ ಅವರು ಕ್ಯಾನ್ಸರ್ ಕೊನೆಯ ಸ್ಟೇಜ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅವರು ಇತ್ತೀಚೆಗೆ ಕಾಣಿಸ್ಕೊಂಡಂತ ಕೆಲವೊಂದಿಷ್ಟು ಹೊರಗಡೆ ಕಾಣಿಸ್ಕೊಂಡಿದ್ರು. ಅವಾಗ ಕೂಡ ಯಾರಿಗೂ ಈ ವಿಚಾರ ಗೊತ್ತಿರ್ಲಿಲ್ಲ. ಅಪರ್ಣ ಅವರ ಬದುಕಲ್ಲಿ ಈ ಮಾರಣಾಂತಿಕ ಕಾಯಿಲೆ ಒಂದು ಇದೆ, ಇವರು ಸಾವನ್ನಪ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಈಗ ಏಕಾಏಕಿಯಾಗಿ ಅಂದ್ರೆ ಈ ತರದ ಸುದ್ದಿಯನ್ನ ಕೇಳಿ ಎಲ್ಲರೂ ಕೂಡ ಈಗ ದುಃಖದಲ್ಲಿದ್ದಾರೆ. ಅವರ ಕುಟುಂಬಸ್ಥರಿರ್ಬೋದು, ಆಪ್ತರಿರ್ಬೋದು, ಎಲ್ಲರೂ ಕೂಡ ಈ ಒಂದು ನೋವನ್ನ ತಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಸದ್ಯ ಲಭ್ಯವಾಗ್ತಾ ಇರುವಂತ ಮಾಹಿತಿ, ಅವರ ಕುಟುಂಬದವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಆದ್ರೆ ಅವರೆಲ್ಲರೂ ದುಃಖದಲ್ಲಿರುವಂತಹ ಕಾರಣಕ್ಕಾಗಿ ನಮ್ಮ ಸಂಪರ್ಕಕ್ಕೆ ಕೂಡ ಸಿಕ್ಕಿಲ್ಲ ರಂಜಿತ್. ಧ್ರುವರಾಜ್, ಈ ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿರೂಪಕಿ ಅಪರ್ಣ ಅವರ ಧ್ವನಿ ಅದು ಯಾವಾಗಲೂ ಕೂಡ ಇದ್ದೇ ಇರೋದು. ಅಂದರೆ ಅಷ್ಟು ಫೇಮಸ್ ಇದ್ದವರು ಅವರು. ಸದ್ಯ ಇಂಥದ್ದೊಂದು ವಿಚಾರ ಈಗ ಎಲ್ರಿಗೂ ಕೂಡ ಒಂದು ರೀತಿ ಶಾಕಿಂಗೇ. ಸದ್ಯ ಅವರ ಆಸ್ಪತ್ರೆ ವೈದ್ಯರು ಏನು ಹೇಳ್ತಾ ಇದ್ದಾರೆ? ಏನಾದರೂ ವೈದ್ಯರ ಸಂಪರ್ಕಕ್ಕೆ ಏನಾದರೂ ಸಾಧ್ಯ ಆಗಿದೆಯಾ? ಮತ್ತು ಈಗ ಅವರ ಪಾರ್ಥಿವ ಶರೀರ ಎಲ್ಲಿದೆ? ರಂಜಿತ್, ಈಗ ಸದ್ಯ ಜಯನಗರದಲ್ಲಿರುವ 8ನೇ ಜಯನಗರದಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯಲ್ಲಿ ಇದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಅಲ್ಲೇ ಇವತ್ತು ಸಂಜೆ 7 ಗಂಟೆಯ ಸುಮಾರಿಗೆ ಅವರು ಕೊನೆ ಉಸಿರು ಎಳೆದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವರನ್ನ ಚಿಕಿತ್ಸೆ ಮಾಡ್ತಾ ಇದ್ದಂತಹ ವೈದ್ಯರು ಕೂಡ ಈ ಬಗ್ಗೆ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಸದ್ಯದಲ್ಲೇ ಬಿಡುಗಡೆಯನ್ನ ಮಾಡ್ತಾರೆ. ಆದ್ರೆ ಈ ಅಪರ್ಣ ಅವರಿಗೆ ಯಾವ ಕ್ಯಾನ್ಸರ್ ಬಂದಿತ್ತು, ಯಾವಾಗಿಂದ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಇನ್ನು ಲಭ್ಯವಾಗಿಲ್ಲ. ಅಂದ್ರೆ ಅವ್ರು ಹೊರಗಡೆ ಎಲ್ಲ ಓಡಾಡ್ಕೊಂಡಿದ್ದಂತಹ ಆಕ್ಟಿವ್ ಇರೋದನ್ನ ನೋಡಿದ್ರೆ ಇವರಿಗೆ ಕ್ಯಾನ್ಸರ್ ಇತ್ತು ಅನ್ನೋದನ್ನ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವಾಗ ಈ ವಿಚಾರ ಗೊತ್ತಾಯ್ತು, ಸಾಕಷ್ಟು ಅಭಿಮಾನಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಈ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅನ್ನು ಕೂಡ ಇಟ್ಕೊಂಡು ಆಘಾತಕಾರಿ ಸುದ್ದಿ ಇದು, ಕನ್ನಡ ಜನತೆಗೆ ಒಂದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಅಷ್ಟೊಂದು ಸ್ಪಷ್ಟವಾಗಿ, ಅಷ್ಟೊಂದು ನಿರರ್ಗಳವಾಗಿ ಕನ್ನಡವನ್ನ ಮಾತಾಡುವಂತಹ ನಿರೂಪಕಿ. ನಾವು ಸರ್ಕಾರಿ ಕಾರ್ಯಕ್ರಮವನ್ನ, ಯಾವ ಸರ್ಕಾರಿ ಕಾರ್ಯಕ್ರಮ ಇದ್ರು ಅಲ್ಲಿ ಅಪರ್ಣ ಅವರ ಧ್ವನಿ ಇರ್ತಿತ್ತು, ಅಪರ್ಣ ಅವರು ಇರ್ತಾ ಇದ್ರು. ಅವರ ನಿರೂಪಣೆ ಶೈಲಿಯಿಂದಾನೇ ಸಾಕಷ್ಟು ಜನಮನ್ನಣೆಯನ್ನ ಕೂಡ ಗಳಿಸಿದ್ರು. ಅದಾದ ನಂತರ ಈ ಅವರು ನಮ್ಮ ಮೆಟ್ರೋದಲ್ಲಿರ್ಬೋದು ರೇಡಿಯೋ ಜಾಕಿಯಾಗಿ ಕೆಲಸವನ್ನ ಮಾಡಿದ್ರು. ಖಾಸಗಿ ಈ ಚಾನೆಲ್ಗಳಲ್ಲಿ ನಿರೂಪಣೆಯನ್ನ ಕೂಡ ಮಾಡ್ತಾ ಇದ್ರು. ಚಂದನ ವಾಹಿನಿಯಲ್ಲೂ ಕೂಡ ನಿರೂಪಣೆಯನ್ನ ಮಾಡಿದ್ರು. ಹಾಗೆ ETV ಕನ್ನಡದಲ್ಲಿ ಕೂಡ ಅವರು ನಿರೂಪಣೆಯನ್ನ ಮಾಡಿ ಸಾಕಷ್ಟು ಹೆಸರನ್ನ ಗಳಿಸಿದ್ರು. ಆದ್ರೆ ಸದ್ಯ ಈಗ ಅವರನ್ನ ಚಿಕಿತ್ಸೆ ಮಾಡ್ತಾ ಇದ್ದಂತ ವೈದ್ಯರು ಇನ್ನೇನು ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡ್ತಾರೆ, ಏನಾಗಿತ್ತು, ಯಾವ ತರಹದ ಸ್ಟೇಜ್ ಅಲ್ಲಿ ಇತ್ತು ಕ್ಯಾನ್ಸರ್ ಅವರಿಗೆ ಈಗ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾರೆ. ಆದ್ರೆ ಕುಟುಂಬಸ್ಥರು ಈಗ ನಾಳೆ ಅಂತಿಮ ದರ್ಶನಕ್ಕೆ ಅವರ ಬನಶಂಕರಿಯಲ್ಲಿರುವಂತ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡ್ತಾರೆ. ಅದಾದ ನಂತರ ಅವರ ಪಾರ್ಥಿವ ಶರೀರ ನಾಳೆ ಅಂತಿಮ ವಿಧಿವಿಧಾನವನ್ನ ಕೂಡ ನೆರವೇರಿಸ್ತಾರೆ ರಂಜಿತ್. ಓಕೆ ಧ್ರುವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಚಂದನವನದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಧ್ವನಿಯಾಗಿದ್ದ ಅಪರ್ಣ, ಸ್ಯಾಂಡಲ್ವುಡ್ನ ಹಲವಾರು ಚಿತ್ರದಲ್ಲಿ ಅಭಿನಯ ಮಾಡಿದ್ದ ಅಪರ್ಣ ಇವತ್ತು ನೆನಪು ಮಾತ್ರ. ಬನಶಂಕರಿಯ ನಿವಾಸದಲ್ಲಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ನಿಂದ, ಕೊನೆಯ ಹಂತದಲ್ಲಿದ್ದ ಕ್ಯಾನ್ಸರ್ನಿಂದಾಗಿ ಅವರು ಮೃತಪಟ್ಟಿದ್ದಾರೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಅಪರ್ಣ ಅವರ ಜೊತೆಗೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿರುವ ಶಂಕರ ಪ್ರಕಾಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ನೋವಾಗ್ತಾ ಇದೆ. ಆದರೆ ಒಂದು ಶಾಕಿಂಗ್ ಅಂತ ಹೇಳಿದರೆ, ಇವರಿಗೆ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ಇದೆ ಅನ್ನುವ ಸಣ್ಣ ಸಂಶಯವು, ಸಣ್ಣ ಸುಳಿವು ಕೂಡ ಯಾರಿಗೆ ಇಲ್ದಾಗ ಹೋಯ್ತಲ್ಲ ಸರ್.
ತಮಗೆ ಗೊತ್ತಿತ್ತಾ? ಆ, ಏನಂದ್ರೆ ಆಕ್ಚುಲಿ ಅವ್ರ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಗೊತ್ತಿತ್ತು. ಅಷ್ಟು ಟಚ್ ಅಲ್ಲಿ ಇದ್ದಾಗ ಸಾಮಾನ್ಯ ಪರ್ಸನಲ್ ವಿಷಯಗಳಲ್ವಾ ಇದೆಲ್ಲ. ಸೊ ಹೌದು ಹೌದು. ಎಸ್ ಐ ವುಡ್ ಲೈಕ್ ಟು ಕೀಪ್ ಇಟ್ ಫಾರ್ ಮೈ ಸೆಲ್ಫ್. ಓಕೆ, ತಮಗೂ ಮತ್ತೆ ಅಪರ್ಣಾ ಅವರಿಗೆ ಯಾವ ಸಮಯದಿಂದ ತಾವು ಒಡನಾಟ ಇತ್ತು ಅಥವಾ ಸಂಪರ್ಕದಲ್ಲಿದ್ದರು? ಏನಾದರೂ ಅವರ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ನೆನಪಿಟ್ಟುಕೊಳ್ಳುವಂಥ ವಿಚಾರಗಳೇನಾದರೂ ಇದೆಯಾ ಶಂಕರ್ ಪ್ರಕಾಶ್ ಸರ್? ಸಾಕಷ್ಟು ಕಾರ್ಯಕ್ರಮಗಳಿದೆ. ನೀವು ಹೇಳಿದಾಗ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ನಿರೂಪಣೆ ಮಾಡಿದ್ವಿ ಅಂತ ತಾವು ಹೇಳಿದ್ರಿ. ಆ ಎಲ್ಲ ಕಾರ್ಯಕ್ರಮಗಳು ಈಗ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಬಂದಂತಹ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದೇವೆ. ಅಂಡ್ ಅಬ್ದುಲ್ ಕಲಾಂ, ಹೀಗೆ ಪ್ರತಿ ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ದ ಹೋಲ್ ಪ್ರಾಬ್ಲಮ್ ಇಸ್ ಇದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಈಗ ಸಾಮಾನ್ಯವಾಗಿ ರಿಹರ್ಸ್ ಮಾಡೋದು, ಈ ತರ ಮಾಡೋದು, ನೀವು ಮಾತ್ರ ಆ ಥರದ್ದೇನೂ ಇರಲಿಲ್ಲ. ಇಟ್ ಯೂಸ್ ಟು ಟ್ಯೂನ್ ಆಗೋದು. ಅಂಡ್ ಬಹಳಷ್ಟು ಜನ ಹೇಳ್ತಾ ಇದ್ರು ಅದು ಕರೆಕ್ಟ್ ಆಗಿದೆ. ಆಮೇಲೆ ಕನ್ನಡ ಇಂಗ್ಲಿಷ್ ಎರಡೂ ಇರುವಂತಹ ಸಂದರ್ಭಗಳಲ್ಲಿ ನಮ್ಮ ಹೊಂದಾಣಿಕೆ ಬಹಳ ಚೆನ್ನಾಗಿತ್ತು. ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಹಲವು ಜ್ಞಾಪಕ ಇಟ್ಕೊಳ್ಳುವಂತಹ ಹಲವು ವಿಷಯಗಳಿದೆ. ಅಂಡ್ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭೆ, ಟ್ಯಾಲೆಂಟ್ ಅನೇಕ ಜನರಲ್ಲಿದೆ. ಆದ್ರೆ ಗುಡ್ ಹ್ಯೂಮನ್ ಬೀಯಿಂಗ್, ಶಿ ವಾಸ್ ಅ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಫ್ರೆಂಡ್ಲಿ. ಅಂಡ್ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಹಲವು ನೆನಪುಗಳಿದೆ. ಅನೇಕ ಕಡೆ ನಮ್ಮನ್ನ